ಬೇಕಾಗಿರುತ್ತದೆ. ಮಸಾಲ ಇದ್ದರೆ ಊಟ ರುಚಿಕರವಾಗಿರುತ್ತದೆ. ಇದು ಒಂದು ಲೋಕಕಥೆಯಾಗಿದೆ. ಜನರ ಬಾಯಿಂದ ಬಾಯಿಗೆ ಬರುವ ವಿಚಾರವನ್ನು ಲೋಕಕಥೆ ಎನ್ನುತ್ತೇವೆ. ಲೋಕಕಥೆಗಳು ನೀತಿ ಕಥೆಗಳಾಗಿವೆ. बात को आकर्षित करे के लिए हैं, थोड़ा मसाला डालते हैं. अंतदೊಂದು ಲೋಕಕಥೆಯನ್ನು ಇಂದು ನಾಟಕವನ್ನು ಮಾಡುತ್ತಿದ್ದೇವೆ. पहले 8वीं कक्षा के मिर्च मसाला नाटक में पात्र परिचय को बताती हूँ. बोलो के पात्र में चिरू. मेरा नाम चिरू है. मैं बोलू को पात्र को अभिनय करती हूँ. हीरा एक रही विषय को मैं बताता है. हीरा के पात्र में यामिनी. मेरा नाम यामिनी है. मैं मिर्च मसाला लोककथा को अभिनय करती. इस कहानी में मेरा पात्र है हीरा है. चंपा आज एक राष्ट्रीय विचार को मैं बताती हूँ. चंपा के पात्र में पूजा. मेरा नाम पूजा है. मैं मिर्च मसाला लोककथा को आज अभिनय करती हूँ. इस कहानी में मेरा पात्र है चंपा है. हीरा बोलो जी को क्या हुआ. चमेली के पात्र में शिल्पा.
बोले पानी चाहिए? नहीं नहीं। हाँ, काफी चाहिए? नहीं नहीं। बोलो जी, चाहिए? नहीं। बोलो जी, बॉर्नविटा चाहिए? नहीं नहीं। बोलो जी, दूध चाहिए ना? इकडे ಕೆಮ್ಮ पंखा पंखा। पंखा पंखा। हीरा 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 ಜೋರಾಗಿ ಹೇಳೋ हीरा। बोलो जी क्या हुआ? बोलो जी, क्या हुआ? कंपा कंपा। ವಿಷಯ ಹೇಳ್ತೀನಿ, ಯಾರಿಗೂ ಹೇಳಲ್ಲ. ನಾನು ಹಾಲು ಕೊಡ್ತಿರ್ಬೇಕಾದ್ರೆ 2 ತಟ್ಟೆ ಬಿದ್ದು ಯಾರಿಗೂ ಹೇಳಲ್ಲ. तरी चंपा चंपा, आज ये रहस्य बात को ये ಇವತ್ತು ಹಾಲು ತಟ್ಟೆ ಬಿದ್ದು ಯಾರಿಗೂ चंपा चंपा चंपा, आज ये रहस्य बात को हीरा। बोलो जी, तू क्या हुआ? ಹಾಲು ಕುಡಿಬೇಕಾದ್ರೆ ಬಹಳಷ್ಟು ರೆಕ್ಕೆಗಳು ಹಾಲಿನಲ್ಲಿ ಅಬ್ಬ, ಎಷ್ಟು ರೆಕ್ಕೆಗಳು ಇದ್ದವು? ಒಂದಲ್ಲ ಎರಡಲ್ಲ, ಬಹಳಷ್ಟು ರೆಕ್ಕೆಗಳು ಇದ್ದವು. ಓದೋನ ಬಾಯಲ್ಲಿ ಕೆಮ್ಮಿದರೆ ಒಂದು ಎರಡಲ್ಲ, ಬಹಳಷ್ಟು ಪಾರಿವಾಳಗಳು ಬರುತ್ತವೆ. ಹೀರಾ ಹೇಳಿಗಳು, ಬೋಲೋಜಿ ಬಾಯಿಯಲ್ಲಿ ಕೆಮ್ಮಿದರೆ ಬಹಳಷ್ಟು ಪಾರಿವಾಳಗಳು ಬರುತ್ತವೆ. ಹೌದಾ? ನೀನ್ ಯಾಕೂ ಹೇಳ್ಬಿಡ್ತಾರ ಮತ್ತೆ. ಹೇಳ್ರಿ. ಮಿರ್ಚ್ ಮಸಾಲ ನಾಟಕ. ಬೋಲು, ಹೀರಾ, ಚಂಪಾ, ಚಮೇಲಿ.
ಬೋಲು ಹೇಳಿರುವ ವಿಚಾರವು ಹೀರಾಳಿಗೆ ತಲುಪಿತು. ಹೀರಾಳು ತನ್ನ ಪಕ್ಕದ ಮನೆಯ ಚಂಪಾಳಿಗೆ ಹೇಳಿದಳು, ಚಂಪಾಳು ಚಮೇಲಿಗೆ ಹೇಳಿದಳು. ಹೀಗೆ ಜನರ ಬಾಯಿಂದ ಬಾಯಿಗೆ ತಲುಪಿ ಬೋಲುನ ಬಾಯಿಯಲ್ಲಿ ಸ್ವದೇಶ ಮತ್ತು ವಿದೇಶ ಪಕ್ಷಿಗಳು ಬಾಯಿಯಲ್ಲಿ ಬರುತ್ತಿವೆ ಎಂದು ಜನರು ಸಾಲು ಕಟ್ಟಿದರು, ಬರಲಾರಂಭಿಸಿದರು. ಮುಂದಿನ ಕಥೆಯನ್ನು ನಿಮಗೆ ತಿಳಿಸುತ್ತೇನೆ. ಸರಿ. ಒಂಬತ್ತರಲ್ಲಿ ಏನು Serafan. ನಿಧಾನ ಮನೆ ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದುವರಿಸುತ್ತಿದ್ದೀನಿ. ಈ ಕಥೆಯ ಮುಂದಿನ ವಿಚಾರವೇನೆಂದರೆ, ಬೋಲುನನ್ನು ಮರದಿಂದ ಜನರು ಕೆಳಗಿಳಿಸಿದ. ಆದರೆ ಬೋಲುನ ಬಾಯಿಯಿಂದ ಬಂದ ವಿಚಾರವೇನೆಂದರೆ, ಈ ಕಥೆಯಲ್ಲಿ ನಾನು ನಿಮಗೆ ತಿಳಿಸುವುದೇನೆಂದರೆ, ನಾನು ಕುಡಿದ ಹಾಲಿನಲ್ಲಿ ಕೇವಲ 2 ರೆಕ್ಕೆಗಳು, ಆದರೆ ನನ್ನ ಪತ್ನಿ ಹೇಳಿದಳು, ನನ್ನ ಬಾಯಿಯಿಂದ ಬಹಳಷ್ಟು ರೆಕ್ಕೆಗಳು ಹೊರಬಂದವು ಎಂದಳು. ಇದನ್ನು ಚಂಪಾಳು, ನನ್ನ ಬಾಯಿಂದ ಇಡೀ ಪಾರಿವಾಳ ಪಕ್ಷಿ ಹೊರ ಬಂದವು ಎಂದಳು. ಚಂಪಾಳ ಮಾತನ್ನು ಚಮೇಲಿ, ನನ್ನ ಬಾಯಿಂದ ದೇಶ ವಿದೇಶ ಪಕ್ಷಿಗಳು ನನ್ನ ಬಾಯಿಂದ ಹೊರಬಂದವು ಎಂದಳು. ನಿಜವಾಗಿಯೂ ನನ್ನ ಬಾಯಿಂದ ಕೇವಲ 2 ರೆಕ್ಕೆಗಳು ಮಾತ್ರ ಹೊರಬಂದಿದ್ದವು. ಈ ನಾಟಕವನ್ನು ನಡೆಸಿಕೊಟ್ಟ ಬೋಲು ಪಾತ್ರವನ್ನು ಮಾಡಿದ ಚಿರುಗೆ ವಂದನೆಗಳು. ಸಬ್ಕೋ ಪ್ರಣಾಮ್. ಈ ನಾಟಕವನ್ನು ಪೂರ್ತಿಯಾಗಿ ನಡೆಸಿಕೊಟ್ಟು ಹೀರಾ ಪಾತ್ರವನ್ನು ಮಾಡಿದ್ದಕ್ಕೆ ಯಾಮಿನಿಗೆ सबको प्रणाम. ಈ ಪಾತ್ರದಲ್ಲಿ ಚಂಪಾ ಪಾತ್ರ ಮಾಡಿದ್ದಕ್ಕೆ ಪೂಜಾಗೆ सबको प्रणाम. ಈ ಪಾತ್ರದಲ್ಲಿ ಚಮೇಲಿ ಪಾತ್ರ ಮಾಡಿದ್ದ ಶಿಲ್ಪಾ ವಂದನೆಗಳು. सबको प्रणाम. ಈ ಪಾತ್ರದಲ್ಲಿ ಪ್ರಾರ್ಥನೆ ಆಡಿದ ರಂಜಿತಾ ಮತ್ತು ಸ್ವರ್ಣಗೌರಿಗೆ ವಂದನೆಗಳು. सबको प्रणाम.
ವಂದನೆಗಳು. ನಾಟಕ ನಡೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಿರ್ಚ್ ಮಸಾಲ ನಾಟಕವನ್ನು ಮಾಡಿದ್ದೇವೆ. ಅದರಲ್ಲಿ 4 ಪಾತ್ರಗಳಿದ್ದವು. ಅದರಲ್ಲಿ ಗೋಲು, ಈರ, ಚಂಪಾ, ಚಮೇಲಿ. ಈ ನಾಟಕಗಳನ್ನು ನಾವು 8ನೇ ತರಗತಿ ವಿದ್ಯಾರ್ಥಿಗಳು ಮಾಡಿದ್ದೇವೆ. ಮಿರ್ಚ್ ಮಸಾಲ ಪಾಠದಲ್ಲಿ ತಿಳಿಯುವುದೇನೆಂದರೆ ಕಂಡದ್ದನ್ನು ಕಂಡಂತೆ ಹೇಳಬೇಕು. ಅದರಲ್ಲಿ ಏನಾದರೂ ಬಣ್ಣ ಏನಾದರೂ ಸೇರಿಸ್ಕೊಂಡು ಹೇಳಿದ್ರೆ ಗೋಲಿನ ಸ್ಥಿತಿ ನಮ್ಮೆಲ್ಲರಿಗೂ ಬರುತ್ತದೆ. ಅದಕ್ಕಾಗಿ ನಾವೆಲ್ಲರೂ ಕಂಡ ವಿಷಯವನ್ನು ಕಂಡಂತೆ ಹೇಳಬೇಕು. ಅದರಲ್ಲಿ ಗೋಲನ್ ಬಾಯಲ್ಲಿ ಬರೀ 2 ಬಾಯಿಗಳು ರೆಕ್ಕೆ ಅಷ್ಟೇ ಬಂದಿದ್ವು. ಆದ್ರೆ ಆ ಗೋಲು ತಾಂಡೋಗಿ ಈರು ಹೇಳ್ದ. ಈರ ತಾಂಡೋಗಿ ಚಂಪಾತ್ರ ನನ್ನ ಬಾಯಲ್ಲಿ ಗೋಲು ಬಾಯಲ್ಲಿ ಸಾಕಷ್ಟು ಪಕ್ಷಿಗಳು ಬಂದಿದ್ದವು ಅಂತ ಹೇಳಿದ್ರು. ಚಂಪಾ ತಾಂಡೋಗಿ ಚಮೇಲಿ ಹೇಳಿದ್ರು. ಸಾಕಷ್ಟು ಸ್ವದೇಶಿ ಮತ್ತು ವಿದೇಶಿಯ ಪಕ್ಷಿಗಳು ಬಂದಿದ್ದವು ಬಾಯಲ್ಲಿ ಅಂತ. ಆಮೇಲೆ ಅದೆಲ್ಲ ಊರಿಗೆಲ್ಲ ಗೊತ್ತಾಗಿ ಅವಾಗ ಜನರೆಲ್ಲ ಅವನು ಹುಡ್ಕಕ್ ಹೋದ್ರು. ಅವಾಗ ಅವನು ಮರದ ಮೇಲೆ ಕೂತಿದ್ದ. ಅವಾಗ ಎಲ್ಲರೂ ಹೋಗಿ ಗೋಲು ಗೋಲು ಅಂದಾಗ ಅವನು ಹಿಡಿದು ಬಂದು ಎಲ್ಲ ಹೇಳಿದ್ರು, ನನ್ನ ಬಾಯಲ್ಲಿ ಸ್ವದೇಶಿ ಪಕ್ಷಿ ವಿದೇಶಿ ಪಕ್ಷಿ ಯಾವ ಬಂದಿರಲಿಲ್ಲ. ನನ್ನ ಬಾಯಲ್ಲಿ 2 ರೆಕ್ಕೆಗಳು ಮಾತ್ರ ಬಂದಿದ್ದವು ಅಂತ ಹೇಳ್ದ. ಆವಾಗ ಎಲ್ಲರಿಗೂ ನೀತಿಕತೆ ಬಂದಿದ್ದು. ಹಾಗಾಗಿ ಈ ಪಾಠದಲ್ಲಿ ತಿಳಿಯುವುದೇನೆಂದರೆ ಕಂಡ ವಿಷಯವನ್ನು ಕಂಡಂತೆ ಹೇಳಬೇಕು. ಹೇಳಿದರೆ ಉತ್ತಮ. ಧನ್ಯವಾದಗಳು. ಮಿರ್ಚ್ ಮಸಾಲ ಗೋಲು, ಈರ, ಚಂಪಾ, ಚಮೇಲಿ ಪಾಠದಿಂದ ಮಾಡಿದ್ದಕ್ಕೆ ಮಿರ್ಚ್ ಮಸಾಲ ಪಾಠ ಮಾಡಿದ ನನ್ನ 8ನೇ ತರಗತಿ ಗೆಳತಿಯರು ಮತ್ತು ಗೆಳೆಯರಿಗೆ ವಂದನೆಗಳು. ಗೋಲು ಈರನಿಗೆ ಹೇಳಿದ, ನನ್ನ ಹಾಲು ಕುಡಿಯುವಾಗ ನನ್ನ ಬಾಯಿಗೆ 2 ರೆಕ್ಕೆಗಳು ಬಂದಿವೆ. ಈರ ಚಂಪನಿಗೆ ಹೇಳಿದರು, ನನ್ನ ಗೋಲು ಹಾಲು ಕುಡಿಯುವಾಗ ರೆಕ್ಕೆಗಳು ತುಂಬ ಬಂದಿತ್ತು. ಚಂಪಾ ಚಮೇಲಿಗೆ ಹೇಳಿದಾಗ ಗೋಲು ಬಾಯಿಂದ ದೊಡ್ಡ ಪಕ್ಷಿಗಳು